ईरान और इसराइल देशों के बीच चल रहे युद्ध के कारण दुबई में फंसे हमारे बीदर जिले के श्री नागनाथ बसनाले और उनके साथ मौजूद 7 अन्य साथियों से बात कर सांसद सागर खंद्रे ने उन्हें हौसला दिया। उन्हें आश्वस्त किया गया कि राज्य सरकार और केंद्र सरकार सभी को सुरक्षित वापस लाने के लिए हर संभव प्रयास कर रही हैं। साथ ही सभी से किसी भी प्रकार की चिंता न करने और धैर्य बनाए रखने की अपील की गई है। ನಿಮಗೆ ವಾಟ್ಸ್ಆಪ್ ಮುಖಾಂತರ ನಾ ಟ್ರೈ ಮಾಡ್ಲತ್ತಿತ್ತು ನಿಮಗೆ ಫೋನ್ ಹಚ್ಲಕ್ಕ ಹತ್ಲತ್ತಿದ್ದಿಲ್ಲ. ರಮೇಶ್ ಮಾಸಿ ಮಾಡಿ ಮಾಮ ನಿನ್ನೆ ನಿಮ್ ನಂಬರ್ ಕಳಿಸಿದ್ರು. ಹೌದ್ರಿ ಕುಡ್ ನಾಟ್ ಕನೆಕ್ಟ್ ಅಂತ ಹೊಂಟಿದಿತ್ತು. ಈಗ ಸರ್ ಎಲ್ಲಿದ್ರಿ? ಈಗ ನೀವು ದುಬೈ ಹೋಟೆಲ್ದಲ್ಲೇ ಇದ್ರಿ? ದುಬೈ ಹೋಟೆಲ್ ಇಲ್ಲಿ ಬುಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬುಕ್ ಮಾಡಿದ ಕೂಡಲೇ ಅದು ಕ್ಯಾನ್ಸಲ್ ಅಂತ ಹೇಳ್ತಾರೆ, ಮತ್ತೆ ದುಡ್ಡು ಚೆಕ್ ಮಾಡ್ತಾರೆ. ಇಲ್ಲ ಸರ್, ಅದೇ ಈಗ ಸದ್ಯಕ್ಕೆ ಅದು ಏನದ ಏರ್ ಕ್ಲಿಯರೆನ್ಸ್ ಕರೆಕ್ಟ್ ಆಗಿ ಅವ್ರಿಗೆ ಸಿಗ್ತಾ ಇಲ್ಲ. ಸ್ವಲ್ಪ ಎರಡ್ ಮೂರ್ ಫ್ಲೈಟ್ ಅವರು ಎಷ್ಟಾಯ್ತು ಅಷ್ಟು ಬಿಡ್ಲತ್ತಾರ, ಯಾಕಂತಂದ್ರೆ ಕಂಟಿನ್ಯೂಸ್ ಸ್ಟ್ರೈಕ್ ಆಗ್ಲತ್ತವಲ್ಲ. ಈಗ ಆಲ್ರೆಡಿ ಬೀದರ್ನು ಬಹಳ ಜನ ಅದಾರ ದುಬೈನಲ್ಲಿ. ಹೌದೌದು, ಅದು ನೀವು ವೇಟ್ ಮಾಡ್ರಿ ಸರ್, ನಾನ್ ನಿಮಗೆ ಹೇಳ್ತೀನಿ. ಈಗಾಗಲೇ ನಾವೆಲ್ಲ ನಮ್ ಸ್ಟೇಟ್ ಗವರ್ಮೆಂಟ್ ಸಿಎಂ ಮತ್ತು ನಮ್ಮ ಎಂಬಸಿದವ್ರಿಗೆ ಎಲ್ಲರ ಜೊತೆ ನಾವು ಸಂಪರ್ಕದಾಗ ಇದ್ದೀವಿ. ಅದು ಅವ್ರ ಏನಾರ ಗ್ರೀನ್ ಸಿಗ್ನಲ್ ಕೊಟ್ರು ಅಂತ ನಾನು ನಿಮ್ಗೆ ಹೇಳ್ತೀನಿ. ನೀವು ಆರಾಮಾಗಿರಿ, ಏನೂ ಆಗಲ್ಲ. ನೀವು ಈಗ ಒಮ್ಮೆಗೆ ಗಡ್ಬಡ್ ಮಾಡೋದ್ ಬೇಡ. ಬುಕ್ ಮಾಡ್ತಾರೆ, 2 ತಾಸು ತೆಗೆದ್ರೆ ಕ್ಯಾನ್ಸಲ್ ಆಗ್ತಾರೆ. ಅದು ಟ್ಯಾಕ್ಸ್ ಅದು ಕಟ್ ಮಾಡಿ ನಮಗೆ ಏರ್ಲೈನ್ಸ್ ಏನ್ರಿ? ಎಕ್ಸ್ಪ್ರೆಸ್. ಓಕೆ ಸರ್, ಅವೆಲ್ಲ ರೀಫಂಡ್ ಆಗ್ತಾವ? ಅವೆಲ್ಲ ರೀಫಂಡ್ ಮಾಡ್ಸ್ಲಕ್ ಹಚ್ಚೋಣ. ನಾನ್ ನಿಮಗೆ ಹೇಳ್ತೀನಿ. ನಾನು ಮತ್ತೊಂದ್ಸಲ ಅವ್ರ ಜೊತೆ ಎಂಬಸಿ ಜೊತೆ ನಾ ಸಂಪರ್ಕನಾಗ ಇದ್ದೀನಿ. ನಂಗೆ ಏನ್ರ ಆಯ್ತು ಅಂತ ನಾನು ನಿಮ್ಗೆ ಇಮಿಡಿಯೇಟ್ಲಿ ಹೇಳ್ತೀನಿ. ಈಗ ಸದ್ಯಕ್ಕೆ ಹಂಗೇನ ಸಮಸ್ಯೆ ಅಂತ ಏನಿಲ್ಲ ಅಲ್ಲ ದುಬೈದಲ್ಲಿ ನೀವು ಇರತ್ತೆ? ನೋಡ್ರಿ, ಏನಿಲ್ಲ, ಊಟ ಮಾಡ್ತೀವಿ, ಟಿಫಿನ್ ಮಾಡ್ಕೊತೀವಿ, ಏನಿಲ್ಲ ಪ್ರಾಬ್ಲಮ್. ಬಟ್ ನಮಗೆ ಡೇ ಬೈ ಡೇ ಎಕ್ಸ್ಪೆನ್ಸಸ್ ಇದೆ. ಹೋಟೆಲ್ 6400 ಪ್ಲಸ್ ಊಟಕ್ಕೂ 900, ಊಟಕ್ಕೂ 900. ಹಾ ಸರ್. ಅದು ಅವ್ರಿಗೆ ದಿರಾಮದಲ್ಲ, ದಿರಾಮು ಕಡಿಮೆ ಇರುತ್ತೆ, 35. ನಮ್ಗೆ 900 ರೂಪಾಯಿ ಆಯ್ತು. ಇಲ್ಲ ಹೌದು ಇಲ್ಲ, ಕರೆಕ್ಟ್ ಅದ ರೀ, ಅದು ಕರೆಕ್ಟ್. ಅದಕ್ಕೆ ಆಕ್ಟರ್ ಮತ್ತೆ ಯಾರು ಮಾಡ್ಕೊಡ ಹಾಗೇನ ಮಾಡಿ ಕೆಲವರಿಗೆ ಹೇಳ್ರಿ, ನಾ ಅದಕ್ಕೆ ಆಯ್ತು ಸರ್. ನಾನು ಅಡ್ಮಿನಿಸ್ಟ್ರೇಷನ್ ಜೊತೆ ನಾನು ಟಚ್ ನಾಗಿದ್ದೀನಿ. ಮತ್ತೊಂದ್ಸಲ ನಾನು ನಿಮಗೆ ಹೇಳ್ತೀನಿ ಹೆಂಗ್ ಮಾಡ್ಬೇಕು ಅಂತಂಬೋದು. ನಾ ಅವ್ರಿಗೆ ಮಾತಾಡಿ. ಆಯ್ತು ಸರ್. ಓಕೆ, ನಮಸ್ತೆ.